ವೀಕ್ಷಕ ಮಹಾಶಯರಿಗೆ ನಮಸ್ಕಾರ. ಭರತಖಂಡದ ಜನಜೀವನದಲ್ಲಿ ಶ್ರೀರಾಮಚರಿತೆ ಪ್ರತಿ ಕಣದಲ್ಲೂ ಹಾಸುಹೊಕ್ಕಾಗಿರುವುದು ಆತನ ಆದರ್ಶ ಜೀವನಕ್ಕೆ ಸಾಕ್ಷಿಯಾಗಿದೆ. ದೇಶದ ಉದ್ದಗಲಗಳಲ್ಲಿ ಸೀತಾರಾಮ ಲಕ್ಷ್ಮಣ ಆಂಜನೇಯರು ಇಲ್ಲಿಗೆ ಬಂದಿದ್ದರು, ನಡೆದಾಡಿದರು, ತಂಗಿದ್ದರು, ಬಾಣ ಬಿಟ್ಟರು, ಅಡುಗೆ ಮಾಡಿದರು, ಶಾಪ ವಿಮೋಚನೆ ಮಾಡಿದರು. ಹೀಗೆ ವಿವಿಧ ರೀತಿಯಲ್ಲಿ ಕತೆ, ದಂತಕತೆ, ಸ್ಥಳ ಪುರಾಣ, ಐತಿಹ್ಯಗಳು ನಾಡಿನಾದ್ಯಂತ ಹಲವು ಸ್ಥಳಗಳೊಂದಿಗೆ ಮೇಳೈಸಿಕೊಂಡಿವೆ. ಅಂತಹ ಪ್ರದೇಶಗಳಲ್ಲಿ ಪಾವಗಡವೂ ಒಂದಾಗಿದ್ದು, ಇಲ್ಲಿನ ಶ್ರೀರಾಮನ ಹೆಜ್ಜೆ ಗುರುತುಗಳನ್ನು ಸ್ಥಳೀಯ ಜಾನಪದ ತಿಳಿಸಿಕೊಡುತ್ತದೆ. ಶ್ರೀರಾಮನು ತನ್ನ ವನವಾಸದ ಸಂದರ್ಭದಲ್ಲಿ ಪಾವಗಡ ಪ್ರಾಂತ್ಯದಲ್ಲಿ ಓಡಾಡಿ ತನ್ನ ಹೆಜ್ಜೆಗಳನ್ನು ಮೂಡಿಸಿದ್ದಾನೆ ಎಂಬ ಪ್ರತೀತಿ ಇದೆ. ಇದು ಗಡಿನಾಡು ಟಿವಿ, ಹೆಮ್ಮೆಯ ಕನ್ನಡಿಗರ ಧ್ವನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಈತನು ತನ್ನ 14 ವರ್ಷದ ವನವಾಸದಲ್ಲಿ ಸೀತೆ, ಲಕ್ಷ್ಮಣ, ಆಂಜನೇಯ ಸಮೇತನಾಗಿ ದಕ್ಷಿಣ ಭಾರತದ ದಂಡಕಾರಣ್ಯ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದನು. ಅದರಲ್ಲಿ ಇಂದಿನ ಕರ್ನಾಟಕ ಪ್ರದೇಶವು ಒಂದಾಗಿದ್ದಿತು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಲಿಂಗದಹಳ್ಳಿಯ ಪಕ್ಕದಲ್ಲಿ ಇರುವ ಉಂಡಬಂಡೆ ಎಂದು ಕರೆಯಲ್ಪಡುವ ಹೆಬ್ಬಂಡೆಯ ಮೇಲೆ ಸೀತಾರಾಮರು ಕೂತು ಅಡಿಗೆ ತಯಾರಿಸಿ ಊಟ ಮಾಡುತ್ತಾರೆ. ಆದಾಗಿ ಈ ಹೆಬ್ಬಂಡೆಗೆ ಉಂಡಬಂಡೆ ಎಂಬ ಹೆಸರು ಪ್ರಾಪ್ತವಾಗಿದೆ ಎಂಬುದು ಜನತೆಯ ನಂಬಿಕೆಯಾಗಿದೆ. ಈ ಬಂಡೆಯ ಮೇಲೆ ನೀರಿನ ದೊಣೆಯಿದ್ದು ಅದರಲ್ಲಿ ಸದಾ ಭತ್ತದ ಪೈರು ಕಂಡುಬರುತ್ತದೆ. ಸೀತಾರಾಮರು ಊಟ ಮುಗಿದ ಮೇಲೆ ಕೈ ತೊಳೆಯುವಾಗ ದೊಣೆಯಲ್ಲಿ ಭತ್ತ ಮತ್ತು ಅನ್ನದ ಅಗಳುಗಳು ಬಿದ್ದು ಅದು ಪೈರಾಗಿ ಬೆಳೆದು ಬಂದಿದೆ ಎಂಬುದು ಜನತೆಯ ನಂಬಿಕೆಯಾಗಿದೆ. ಈ ಬಂಡೆಯ ಮೇಲೆ ಮುಂದೆ ಈಶ್ವರಲಿಂಗ ಪ್ರತಿಷ್ಠಾಪನೆಗೊಂಡು ಅದನ್ನು ಭಕ್ತರು ಉಂಡಬಂಡೇಶ್ವರ ಎಂದು ಕರೆಯುತ್ತಿದ್ದಾರೆ. ರಾಮ ಲಕ್ಷ್ಮಣ ಪ್ರಯಾಣ ದಕ್ಷಿಣದ ದಿಸೆಗೆ ಸಾಗುತ್ತದೆ. ಸ್ವಲ್ಪ ದೂರ ಹೋದ ಮೇಲೆ ಉಂಡ ಬಂಡೆಯ ಮೇಲೆ ಸೀತೆಯು ವಸ್ತ್ರವೊಂದನ್ನು ಮರೆತು ಬಂದಿರುವುದು ತಿಳಿಯುತ್ತದೆ. ಈ ವಸ್ತ್ರವನ್ನು ತರಲು ಆಂಜನೇಯನು ಹಿಂತಿರುಗಿ ಹೋಗಿ ತೆಗೆದುಕೊಂಡು ಬರುತ್ತಾನೆ. ಆ ವೇಳೆಗೆ ಶ್ರೀರಾಮರು ಮುಂದಿನ ಒಂದು ಬೆಟ್ಟದ ತಪ್ಪಲು ಪ್ರದೇಶದಲ್ಲಿ ಸಾಗುತ್ತಿದ್ದು ಆಂಜನೇಯ ಅಲ್ಲಿಗೆ ಬಂದು ಅವರನ್ನು ಒದಗಿಕೊಳ್ಳುತ್ತಾನೆ, ಅಂದರೆ ಸೇರಿಕೊಳ್ಳುತ್ತಾನೆ. ಈ ಸ್ಥಳವೇ ಮುಂದೆ ಒದನಕಲ್ಲು ಆಗಿದೆ ಎಂಬ ವಿಚಾರ ಸ್ಥಳೀಯ ಇತಿಹಾಸದಿಂದ ತಿಳಿಯುತ್ತದೆ. ಹನುಮಂತನು ಸೀತಾರಾಮರ ಜೊತೆಗೆ ಒದಗಿಕೊಂಡ ಗುಡ್ಡ ಸ್ಥಳವೇ ಒದಗಿದ ಕಲ್ಲು ಆಗಿದ್ದು ಅದು ಅಪಭ್ರಂಶನೊಂದಿಗೆ ಒದನಕಲ್ಲು ಆಗಿದೆ ಎಂದು ಸ್ಥಳೀಯ ಕೃತಿಯಲ್ಲಿ ಉಲ್ಲೇಖಿತವಾಗಿದೆ. ಇಂದ ಸೀತಾರಾಮರ ಪ್ರಯಾಣ ನಿಡಗಲ್ಲು ದುರ್ಗಕ್ಕೆ ಬರುತ್ತದೆ. ಅಲ್ಲಿ ಒಂದು ಹೊಂಡವನ್ನು ಸೃಷ್ಟಿಸಿ ಸ್ನಾನ ಮಾಡಿ ಈಶ್ವರ ಪೂಜೆ ಮಾಡುತ್ತಾರೆ. ಆ ನೀರಿನ ಹೊಂಡ ರಾಮತೀರ್ಥ ಎಂದು ಕರೆಸಿಕೊಂಡರೆ ಶ್ರೀರಾಮನಿಂದ ಪೂಜೆ ಪಡೆದ ಅಲ್ಲಿನ ಶಿವಲಿಂಗವು ರಾಮಲಿಂಗೇಶ್ವರ ಎಂಬ ಹೆಸರನ್ನು ಪಡೆದಿದ್ದು ಇಂದಿಗೂ ಭಕ್ತರಿಂದ ಪೂಜೆಯನ್ನು ಸ್ವೀಕರಿಸುತ್ತಿದೆ. ನಿಡಗಲ್ಲು ದುರ್ಗವನ್ನು ಹೇಳಿದ ಸೀತಾರಾಮರು
ಮೇಲ್ಭಾಗದ ದೊಣೆಯ ಸಮೀಪ ವಿಶ್ರಮಿಸುತ್ತಿರುತ್ತಾರೆ. ಬೆಳಗಿನ ಪೂಜೆ ಸಮಯವಾದಾಗ ಅಲ್ಲಿ ಶಿವಲಿಂಗ ಇರುವುದಿಲ್ಲ. ಆ ವೇಳೆಯಲ್ಲಿ ಸೀತೆಯು ಆಹಾರಕ್ಕಾಗಿ ಕಾಳುಗಳಿಂದ ಕಿಚಡಿಯನ್ನು ತಯಾರಿಸುತ್ತಾಳೆ. ಶ್ರೀರಾಮನು ಈ ಕಿಚಡಿಯನ್ನು ತೆಗೆದುಕೊಂಡು ಶಿವಲಿಂಗದ ರೂಪವನ್ನು ಮಾಡಿ ಬೆಳಗಿನ ಶಿವಪೂಜೆಯನ್ನು ನೆರವೇರಿಸುತ್ತಾನೆ. ಮುಂದೆ ಈ ಸ್ಥಳದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆಯಾಗಿ ಅದನ್ನು ಜನತೆ ಕಾಳಹಸ್ತೀಶ್ವರ ಕಿಚಡಿ ಲಿಂಗ ಎಂದು ಪೂಜಿಸುತ್ತಾರೆ ಎಂದು ತಿಳಿದುಬರುತ್ತದೆ. ಶ್ರೀರಾಮನು ಕಾಳುಗಳ ಕಿಚಡಿಯನ್ನು ತನ್ನ ಹಸ್ತದಿಂದ ಲಿಂಗರೂಪವನ್ನು ಮಾಡಿದ್ದರಿಂದ ಇದಕ್ಕೆ ಕಾಳ ಹಸ್ತಿ ಈಶ್ವರ ಎಂಬ ಹೆಸರು ಬಂದಿದೆ ಎಂಬ ಕಥೆಯು ಉಲ್ಲೇಖವಿದೆ. ಸೀತಾರಾಮರ ಪ್ರಯಾಣ ಪೂರ್ವ ದಿಕ್ಕಿಗೆ ಸಾಗುತ್ತದೆ. ಇಂದಿನ ಸಿರಿಮಣಿ ಪ್ರದೇಶದಲ್ಲಿ ಸೀತಾರಾಮರು ನಡೆಯುತ್ತಿದ್ದಾಗ ಬಹಳ ದಿನಗಳ ವನವಾಸವನ್ನು ಕಳೆದಿದ್ದ ಲಕ್ಷ್ಮಣ ಅಣ್ಣನಾದ ಶ್ರೀರಾಮನ ಮುಂದೆ ನಿಂತು ಬೇಸರ ವ್ಯಕ್ತಪಡಿಸುತ್ತಾನೆ. ಪರಿಸ್ಥಿತಿಯನ್ನು ಅರಿತ ಶ್ರೀರಾಮನು ಸೀತೆಯನ್ನು ಕುರಿತು ಹಿಂದಕ್ಕೆ ತಿರುಗುಮಣಿ, ಅಯೋಧ್ಯೆಗೆ ಹೋಗೋಣ ಎಂದು ಹೇಳುತ್ತಾನೆ. ಆ ಸ್ಥಳವೇ ಮುಂದೆ ತಿರುಮಣಿಯಾಗಿದೆ ಎಂಬ ಕಥೆಯಿದೆ. ಸೀತಾರಾಮರ ಪ್ರಯಾಣ ಉತ್ತರ ದಿಶೆಗೆ ಸಾಗುತ್ತದೆ. ದಾರಿಯ ಮಧ್ಯೆ ಕಾಕಾದ್ರಿ ಪರ್ವತ ಗೋಚರಿಸುತ್ತದೆ. ಅದು ಸಸ್ಯಶ್ಯಾಮಲವಾಗಿ ಪಶು ಪಕ್ಷಿ ಪ್ರಾಣಿ ಮುನಿಗಳ ಸಮೃದ್ಧ ಪರ್ವತವಾಗಿರುತ್ತದೆ. ಹಾಗಾಗಿ ಸೀತಾರಾಮರು ಕೆಲವು ದಿನಗಳು ಅಲ್ಲೇ ಉಳಿದುಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಶಿವಪೂಜೆಗಾಗಿ ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ. ಅದು ಮುಂದೆ ರಾಮಲಿಂಗೇಶ್ವರ ಎಂದು ಪ್ರಸಿದ್ಧಿ ಪಡೆಯುತ್ತದೆ. ಇಂದಿಗೂ ಆ ಶಿವಲಿಂಗವನ್ನು ಕಾಕಾದ್ರಿ ಪರ್ವತ ಅಥವಾ ಕಾಮನದುರ್ಗದ ಮೇಲೆ ಕಾಣಬಹುದು. ಸೀತಾರಾಮರು ಕಾಕಾದ್ರಿ ಪರ್ವತದಲ್ಲಿ ವಿಶ್ರಮಿಸುತ್ತಿದ್ದ ವೇಳೆ ಆಂಜನೇಯನು ಅಲ್ಲಿಂದ ಪಶ್ಚಿಮಕ್ಕೆ ಇರುವ ಬೆಟ್ಟದಲ್ಲಿ ವಿಶ್ರಮಿಸುತ್ತಾನೆ. ಹಾಗಾಗಿ ಆ ಬೆಟ್ಟಕ್ಕೆ ಹನುಮನ ಬೆಟ್ಟ ಎಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ. ಇಂದಿಗೂ ಈ ಬೆಟ್ಟದಲ್ಲಿ ಪೂರ್ವಕ್ಕೆ ಅಂದರೆ ಕಾಕಾದ್ರಿ ಪರ್ವತದ ಕಡೆ ಮುಖ ಮಾಡಿರುವ ಹನುಮನ ಗುಡಿಯನ್ನು ಕಾಣಬಹುದು. ಮುಂದೆ ಕಾಕಾದ್ರಿ ಪರ್ವತದಲ್ಲಿ ಕಾಕರಾಜ ಅಥವಾ ಕಾಕರಾಕ್ಷಸನು ಸೀತಾಮಾತೆಗೆ ಉಪಟಳ ನೀಡಿದಾಗ ಶ್ರೀರಾಮ ಮುಂದಿನ ಹೆಜ್ಜೆಯನ್ನು ಊರಿ ಬಾಣದಿಂದ ಕಾಕರಾಜನ್ನು ಹೊಡೆಯುತ್ತಾನೆ. ಆ ಸಂದರ್ಭದಲ್ಲಿ ಮೂಡಿದ ರಾಮನ ಹೆಜ್ಜೆಗಳು ಪರ್ವತದಲ್ಲಿ ಇವೆ ಎಂದು ಜನತೆ ತಿಳಿಸುತ್ತಾರೆ. ಹೀಗೆ ಶ್ರೀರಾಮನು ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯನ ಸಮೇತನಾಗಿ ಪಾವಗಡ ತಾಲೂಕಿನ ಈ ನೆಲದಲ್ಲಿ ಗುಂಡಬಂಡೆ, ವದನಕಲ್ಲು, ನಿಡಗಲ್ಲು, ತಿರುಮಣಿ ಮತ್ತು ಕಾಕಾದ್ರಿ ಪರ್ವತ ಅಥವಾ ಕಾಮನ ಬೆಟ್ಟಗಳಲ್ಲಿ ನಡೆದಾಡಿ ತನ್ನ ಹೆಜ್ಜೆಯ ಗುರುತುಗಳನ್ನು ಮೂಡಿಸಿದ್ದಾನೆ ಎಂಬುದು ತಾಲೂಕಿನ ಸ್ಥಳೀಯ ಜಾನಪದ ಕಥೆಗಳಿಂದ ತಿಳಿದುಬರುತ್ತದೆ. ಇಂತಹ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಜೀವಿಸುತ್ತಿರುವುದು ನಮ್ಮೆಲ್ಲರ ಪುಣ್ಯ ಮತ್ತು ಭಾಗ್ಯವೇ ಸರಿ. ಧನ್ಯವಾದಗಳು.